ಒಂದು ಭಾರತೀಯ ನ್ಯಾಷನಲ್ ಹೈವೇಸ್ ಇನ್ಸ್ಟಿಟ್ಯೂಟ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಪ್ರೈವೇಟ್ ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ 23ನೇ ತಾರೀಕದಂದು ನೋಟಿಸ್ ಕೂಡ ಆಗಿರತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು 23ನೇ ತಾರೀಕು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನೋಡಿ, ಇನ್ನೊಂದು ಖುಷಿ ವಿಚಾರ, ಇಲ್ಲಿ ಸಂದರ್ಶನ ಮಾತ್ರ ಇರತ್ತೆ. ಅದರ ಬಳಿಕ ಯಾವುದೋ ನಿಮ್ಗೆ ಟೆಸ್ಟ್ ಇರೋದಿಲ್ಲ, ಪರೀಕ್ಷೆ ಅಂತರೂ ಇರೋದಿಲ್ಲ. ಡಾಕ್ಯುಮೆಂಟ್ಸ್ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ ಅಷ್ಟೇ ಚೆಕ್ ಮಾಡ್ತಾರೆ, ಉಳಿದಂತ ಡಾಕ್ಯುಮೆಂಟ್ಸ್ ಯಾವ್ದು ಕೂಡ ಚೆಕ್ ಮಾಡೋದಲ್ಲ. ಅದು ಮುಂದ್ಗಡೆ ತಿಳಿಸ್ಕೊಡ್ತಾನೆ, ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗ್ಬೇಕಂತ. ಅದೇ ರೀತಿಯಾಗಿ ಯಾರ್ಯಾರು ಸರ್ಕಾರಿ ನೌಕರಿ ತಗೋಬೇಕಂತ ಇದ್ದೀರಾ ಅಥವಾ ಪ್ರೈವೇಟ್ ದಲ್ಲಿ ಕೆಲಸ ಮಾಡ್ಬೇಕಂತ ಇದ್ದೀರಾ ಅಂತವ್ರು ವಿಡಿಯೋ ಕೊನೆತನಕ ನೋಡಿ. ಇನ್ನೊಂದು ಹೇಳ್ಬೇಕಂದ್ರೆ, ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಶ್ರೇಣಿ ಎಷ್ಟು ಕೊಡ್ತಾರೆ ಅದು ಕೂಡ ಕೊಟ್ಟಿದ್ದಾರೆ. ವರ್ಷಕ್ಕೆ ಸಂಬಂಧಪಟ್ಟಂತೆ ವೇತನ ಆಗಿರತ್ತ ಎಷ್ಟು ಹೇಳಿ 17 ಲಕ್ಷ. ವರ್ಷಕ್ಕೆ 17 ಲಕ್ಷ ನಿಮ್ಮ ಒಂದು ಖಾತೆಗೆ ಬರತ್ತೆ. ಪ್ರತಿ ತಿಂಗಳು ಎಷ್ಟಾಯ್ತು ನೋಡಿ, 1 ಲಕ್ಷದ ಸುಮಾರು 30,000 ಅಥವಾ 40,000 50,000 ತನಕ ಆಗತ್ತೆ. ಒಂದ್ಸರಿ ಲೆಕ್ಕಾಚಾರ ಮಾಡಿ ಕಮೆಂಟ್ ತಿಳಿಸಿ. ಈ ಒಂದು ನ್ಯಾಷನಲ್ ಹೈವೇಸ್ ಪ್ರೈವೇಟ್ ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ ಇದರಲ್ಲಿ ತಿಳಿಸ್ಕೊಡ್ತಾ ಇರೋದು. ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಪೋಸ್ಟ್ ಹೇಗೆ ಅಪ್ಲೈ ಮಾಡಬೇಕು ಏನು ಅಂತ ಹೇಳಿ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ಇಲ್ಲಿ ಮೊದಲನೇದಾಗಿ ನಿಮಗೆ ತಿಳಿಸೋದೇನಂದ್ರೆ ಏಜ್ ಲಿಮಿಟ್ ತಿಳಿಸ್ಬೇಕಾಗತ್ತೆ. ತುಂಬಾ ಜನ ಏಜ್ ಇರೋದಿಲ್ಲ, ಕೆಲವು ಜನ ಹಾಗೆ ನೋಡ್ತಾ ಇರ್ತಾರ. 18ರಿಂದ 42 ವರ್ಷ ಕೊಟ್ಟಿದ್ದಾರೆ. ಈ ಒಂದು ಪ್ರೈವೇಟ್ ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ 18ರಿಂದ 42 ವರ್ಷ ಇಷ್ಟು ಇರ್ಲೇಬೇಕಾಗತ್ತೆ. ಇದಕ್ಕಿಂತ ಜಾಸ್ತಿ ಇದ್ರು ಅಪ್ಲೈ ಮಾಡೋದಕ್ಕೆ ರೂಲ್ಸ್ ಕೊಟ್ಟಿಲ್ಲ. ಒಳಗಿದ್ದವರು ಅಪ್ಲೈ ಮಾಡಬಹುದು. 41 ವರ್ಷ, 40 ವರ್ಷ, 39 ಈ ರೀತಿಯಾಗಿ. ಆದ್ರೆ 42 ವರ್ಷ ಸ್ವಲ್ಪ ದಿನ, 1 ದಿನ 2 ದಿನ ಆದ್ರೂ ಕೂಡ ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಲಾಸ್ಟ್ ಡೇಟ್ ನೋಡಿ. ಲಾಸ್ಟ್ ಡೇಟ್ ಈ ಒಂದು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋದಕ್ಕೆ 7/5/2025 ಅಷ್ಟರ ತನಕ ನಮಗೆ ಕೊಟ್ಟಿದ್ದಾರೆ. ಅಷ್ಟೊಳಗಾಗಿ ನೀವು ಅಪ್ಲೈ ಮಾಡ್ಬೇಕು. ಇನ್ನೊಂದು ಹೇಳ್ಬೇಕು, ಇದು ಇಮೇಲ್ ಐಡಿ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ಕೊಟ್ಟಿದ್ದಾರೆ ನೋಡಿ. ಇಮೇಲ್ ಐಡಿ ಮುಖಾಂತರಾಗಿ 7/5/2025 ಸಾಯಂಕಾಲ 6 ಗಂಟೆ ತನಕ ಅವಕಾಶ ಇರತ್ತೆ. ಆಫ್ಲೈನ್ ನಲ್ಲಿ ಅವಕಾಶ ಇಲ್ಲ, ಆನ್ಲೈನ್ ನಲ್ಲಿ ಇಮೇಲ್ ಮೂಲಕವಾಗಿ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಇಲ್ಲಿ ನೋಡಿ, ಇಮೇಲ್ ಐಡಿ ಕಾಣಿಸ್ತಾ ಇರಬಹುದು. HRNHIPM@NHAI.org ಗೆ ಬಿಟ್ಟುಕೊಂಡು ಎಲ್ಲ ಒಂದು ಅಭ್ಯರ್ಥಿಗಳು ನಿಮ್ಮ ಒಂದು ಇಮೇಲ್ ಐಡಿ ಮುಖಾಂತರಾಗಿ ಅಪ್ಲೈ ಮಾಡಬೇಕು. ಮೊದಲಿಗೆ ನೀವು ಏನ್ ಮಾಡಿ, ಸ್ವಲ್ಪ ಬಯೋಡೇಟಾ ಕೂಡ ಚೆಕ್ ಮಾಡಿ ಇಟ್ಕೊಳ್ಳಿ. ನಿಮ್ಮೊಂದು ಬಯೋಡೇಟಾ ಒಂದು ಫಾರ್ಮ್ ಸಿಗುತ್ತೆ, ಅದನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ರೀತಿಯ ಫಾರ್ಮ್ ಅನ್ನ, ಅದರಲ್ಲಿ ಹೆಸರು ಎಲ್ಲಾ ಡೀಟೇಲ್ಸ್ ಇರತ್ತೆ, ಅದನ್ನ ಸರಿಯಾಗಿ ಆಗಿ ಬರೆದುಕೊಂಡು ಇಟ್ಕೊಳ್ಳಿ. ಈ ಒಂದು ಇಮೇಲ್ ಐಡಿಯಲ್ಲಿ ಅರ್ಜಿ ಸಲ್ಲಿಸೋರಿಗೆ, ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರಿಗೆ ತುಂಬಾ ಹೆಲ್ಪ್ ಆಗತ್ತೆ. ಅಂತ ಒಂದು ಫಾರ್ಮ್, ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಿ ಕಳಿಸ್ಕೊಟ್ರೆ ಅವರೆಲ್ಲ ನೋಡ್ತಾರೆ, ಇದು ಸರಿಯಾಗಿದೆ ಅಂತ ಹೇಳಿ ನಿಮ್ಗೆ ಆಯ್ಕೆ ಮಾಡೋ ಸಾಧ್ಯತೆ ಇರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ನೋಡಿ, ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಇರತ್ತೆ. ಇದು ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. 23ನೇ ತಾರೀಕದಂದು ನೋಟಿಸ್ ಆಗಿರತ್ತೆ. 23ನೇ ತಾರೀಕದಿಂದಾನೆ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ತಿಳಿಸ್ಕೊಟ್ಟಿನ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಸಂಸ್ಥೆ ಹೆಸರು ಇಲ್ಲಿ ನ್ಯಾಷನಲ್ ಹೈವೇಸ್ ಇನ್ಸ್ಟಿಟ್ಯೂಟ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಎಷ್ಟು ಖಾಲಿ ಇದಾವ ಅಂದ್ರೆ ಟೋಟಲ್ ಆಗಿ 4 ಪೋಸ್ಟ್ಗಳು ಕಾಣಿಸುತ್ತೆ. 4 ಪೋಸ್ಟ್ಗಳು ಮಾತ್ರ ಇರತ್ತೆ. ಅದರ ಬಳಿಕ ನಿಮ್ಮ ಒಂದು ಪೋಸ್ಟಿಂಗ್ ಎಲ್ಲಿ ಕೊಡ್ತಾರೆ ನೋಡಿ, ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಇಂಡಿಯಾದಲ್ಲಿ ಇರತ್ತೆ. ಆಲ್ ಇಂಡಿಯಾದಲ್ಲಿ ನಿಮ್ಗೆ ಕೆಲಸ ಇರತ್ತೆ. ಇದೇ ಒಂದು ರಾಜ್ಯ, ಅದೇ ಒಂದು ರಾಜ್ಯ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಇಂಡಿಯಾ ಅಷ್ಟೇ ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ಆಗ್ಬೋದು, ಅಖಿಲ ಭಾರತದಲ್ಲಿ ಇರತ್ತೆ. ನಿಮ್ಗೆ ವರ್ಷಕ್ಕೆ ಸಂಬಂಧಪಟ್ಟಂತೆ 17 ಲಕ್ಷ ಸಂಬಳ ಇರತ್ತೆ. ಎಕ್ಸ್ಪೀರಿಯನ್ಸ್ ಕ್ವಾಲಿಫಿಕೇಶನ್ ಸ್ವಲ್ಪ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಫುಲ್ ಟೈಮ್ ಆಗಿ ರೆಗ್ಯುಲರ್ ಆಗಿ BTech ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. BA ಡಿಗ್ರಿ ಪಾಸ್ ಆಗಿರ್ಬೇಕು. ಅದ್ರ ಬಳಿಕ ಸಿವಿಲ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ ಆಗಿ 60% ಸೇರ್ಕೊಂಡು ಈ ಒಂದು ಫಾರ್ಮು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಾಲಿಫೈ ಆಗಿರ್ಬೇಕಾಗತ್ತೆ. ಅದು ಕೂಡ ಯೂನಿವರ್ಸಿಟಿಗಳಿಂದ ತೇರ್ಗಡೆ ಹೊಂದಿರಬೇಕು. ಅದೇ ರೀತಿಯಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿ, ಈ ಒಂದು ಪೋಸ್ಟ್ ಗ್ರಾಜುಯೇಟ್ ಎರಡು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಪೋಸ್ಟ್ ಗ್ರಾಜುಯೇಟ್, ಡಿಗ್ರಿ, ಇಲ್ಲಿ ವಿವಿಧ ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇನ್ ಮಿನಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಇನ್ ಎಕ್ಸ್ಪೀರಿಯನ್ಸ್ ನೋಡಿ, ಎಷ್ಟೆಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತ ಅದು ಮೆನ್ಷನ್ ಆಗಿರತ್ತೆ. ಅಷ್ಟಂದ್ರೆ ಇಲ್ಲಿ ಮಿನಿಮಮ್ ಆಗಿ 10 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕು. ಅದ್ರ ಬಳಿಕ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಆಗಿರ್ಬೇಕಾಗತ್ತೆ, ಅಥವಾ PSUS ಆಗಿರ್ಬೇಕು. ಅದ ನಂತರ ಪ್ರೈವೇಟ್ ಕಂಪನಿಗಳಲ್ಲಿ, ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಅನುಭವ ಬೇಕಾಗತ್ತೆ. ಇದೆಲ್ಲ ಕೊಟ್ಟಿದ್ದಾರೆ ಅವ್ರು. ಅದೇ ರೀತಿಯಾಗಿ ನೀವೇನಾದ್ರೂ NHAI ದಲ್ಲಿ ಅಥವಾ ಈ ಒಂದು ಮೂರ್ಟಿದಲ್ಲಿ, ಅದೇ ರೀತಿಯಾಗಿ NHIDC ಯಲ್ಲಿ ಅಥವಾ ಬ್ರೋ ಈ ಒಂದು PWD ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕಾಗತ್ತೆ. ಅಥವಾ ಕೊಟ್ಟಿದ್ದಾರೆ
ಇಲ್ಲಿ ಅಥವಾ ಕೂಡ ನೋಡ್ಕೊಳ್ಳಿ, ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲೈ ಮಾಡಿ. ಅದ ನಂತರ ವರ್ಷಕ್ಕೆ ಸುಮಾರು 12 ಲಕ್ಷದಿಂದ 17 ಲಕ್ಷ ತನಕ ಸ್ಯಾಲ್ರಿ ಕೂಡ ಇರತ್ತೆ, ಅವ್ರು ಕೊಟ್ಟಿದ್ದಾರೆ. ಇಮೇಲ್ ಐಡಿ ಕೂಡ ತಿಳಿಸ್ಕೊಟ್ಟಿದ್ದೇವೆ. ಹುದ್ದೆಗಳ ಬಗ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇಲ್ಲಿ ನೋಡಿ, ಮೊದಲಿಗೆ ತಿಳಿಸ್ಕೊಟ್ಟಿರುವಂತ ಒಂದು ಬಯೋಡೇಟಾ ಫಾರ್ಮ್ ಸಿಗತ್ತೆ. ಇಮೇಲ್ ಮೂಲಕ ಅರ್ಜಿ ಸಲ್ಲಿಸೋರಿಗೆ ಅಪ್ಲಿಕೇಶನ್ ಫಾರ್ಮ್, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಗ್ರೂಪದಲ್ಲಿ ಸಿಗತ್ತೆ. ಈ ಒಂದು ಹೈವೇಸ್ ಪ್ರೈವೇಟ್ ಲಿಮಿಟೆಡ್ ದಲ್ಲಿ ಈ ಒಂದು ಫಾರ್ಮ್ ನ ಡೌನ್ಲೋಡ್ ಮಾಡಬೇಕು. ಅರ್ಜಿ ಶುಲ್ಕ ವಿಷಯ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಅಂತ ಇರೋದಲ್ಲ, ಮಾತಾಡೋದು ಮಾತೇ ಇಲ್ಲ ಇದ್ರ ಬಗ್ಗೆ. ಅರ್ಜಿ ಶುಲ್ಕ ಇಲ್ಲ ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಸಂದರ್ಶನ ಮಾತ್ರ ಇರತ್ತೆ, ಉಳಿದಂತೆ ಯಾವುದೇ ಟೆಸ್ಟ್ ಇರೋದಿಲ್ಲ. ಇದು ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ. 23ರಿಂದ ಮೇ 7ನೇ ತಾರೀಕು ತನಕ ಅವಕಾಶ ಇರತ್ತೆ, ಅಪ್ಲೈ ಮಾಡಿ. ಇದಕ್ಕೆ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಅಪ್ಲೈ ಮಾಡಿ. ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಕನ್ಫ್ಯೂಸ್ ಇದ್ರು ಕಮೆಂಟ್ ನ ತಿಳಿಸಿ.